ವೈವಿಧ್ಯತೆಯು ವಿಭಿನ್ನ, ವಿಸ್ಮಯ ಮತ್ತು ಕುತೂಹಲಕಾರಿಯಾಗಿದೆ. ಮಾನವನು ತನ್ನ ಆಲೋಚನೆ ಮತ್ತು ಬುದ್ಧಿಶಕ್ತಿಯಿಂದ ಇತರ ಜೀವರಾಶಿಗಳಿಗಿಂತ ಉತ್ತಮ ಸ್ಥಾನದಲ್ಲಿ ಇದ್ದಾನೆ. ಇಂದು ನಾವು ಅತ್ಯಂತ ಮುಂದುವರೆದ ವಿಜ್ಞಾನ ಮತ್ತು ತಂತ್ರಜ್ಞಾನ ಯುಗದಲ್ಲಿ ಬದುಕ್ತಾ ಇದ್ದೇವೆ. ನಾವು ಅತ್ಯಂತ ಉನ್ನತ ನಾಗರಿಕತೆ ಜೀವನವನ್ನು ನಡೆಸ್ತಾ ಇದ್ದೇವೆ. ಇಂತಹ ಒಂದು ತಂತ್ರಜ್ಞಾನ ಯುಗದಲ್ಲಿ ಆಯುರ್ವೇದದ ತತ್ವಗಳಿಂದ ರೋಗ ಪ್ರತಿಬಂಧಕ ಮತ್ತು ನಿವಾರಣೆ ಉಂಟು ಮಾಡಲು ಸಾಧ್ಯವೇ ಎಂಬ ಒಂದು ಪ್ರಶ್ನೆ ನಮ್ಮನ್ನು ಕಾಡುತ್ತೆ. ಕಾರಣ, ನಾವು ಅವಲಂಬಿಸಿರುವ ಪಾಶ್ಚಿಮಾತ್ಯ ಪದ್ಧತಿಗಳು, ಅದು ವೈದ್ಯಕೀಯ ಪದ್ಧತಿಯಾಗಿರಬಹುದು ಅಥವಾ ಆಹಾರ ಪದ್ಧತಿಯಾಗಿರಬಹುದು. ಕಾರಣ, ಈ ಪದ್ಧತಿಗಳಿಂದ ನಮಗೆ ಬಹುಬೇಗ ಫಲಿತಾಂಶ ಸಿಗುತ್ತೆ, ಆದರೆ ಪರಿಣಾಮ ದೀರ್ಘಕಾಲ ಇರುವುದಿಲ್ಲ. ಹಾಗಾದರೆ ಪಾಶ್ಚಿಮಾತ್ಯ ವೈದ್ಯಕೀಯ ಪದ್ಧತಿಯಲ್ಲಿ ಎಲ್ಲ ರೋಗಗಳಿಗೂ ಉಪಶಮನ ಇದೆಯಾ? ಖಂಡಿತ ಇಲ್ಲ. ಇಂತಹ ಒಂದು ತಂತ್ರಜ್ಞಾನ ಯುಗದಲ್ಲೂ ಸಹ ಮನುಷ್ಯ ಅನೇಕ ರೋಗಗಳಿಗೆ ತುತ್ತಾಗ್ತಾ ಇದ್ದಾನೆ. ಉದಾಹರಣೆ, ಅಧಿಕ ರಕ್ತದೊತ್ತಡ, ಹೃದಯಾಘಾತ, ಸಕ್ಕರೆ ಕಾಯಿಲೆ, ತಲೆನೋವು, ಕೀಲು ನೋವು ಮುಂತಾದ ಅನೇಕ ರೋಗಗಳು. ಹಾಗೆಯೇ ನಾವು ಹೃದಯಾಘಾತ ಆದಂಥ ಸಂದರ್ಭದಲ್ಲಿ ಆಂಜಿಯೋಪ್ಲಾಸ್ಟ್ ಮತ್ತು ಬೈಪಾಸ್ ಸರ್ಜರಿ ಮಾಡಿಸ್ತೇವೆ. ಹಾಗಾದರೆ ಹೃದಯ ಸಂಪೂರ್ಣವಾಗಿ ಗುಣಮುಖ ಆಗುತ್ತಾ? ಖಂಡಿತ ಇಲ್ಲ. ಕ್ಯಾನ್ಸರ್ ಮತ್ತು ಚಿಕನ್ ಪಾಕ್ಸ್ ಅಂತಹ ರೋಗಗಳಿಗೆ ಲಸಿಕೆನೂ ಇಲ್ಲ. ಹಾಗಾದರೆ ಈ ಒಂದು ತಂತ್ರಜ್ಞಾನ ಯುಗದಲ್ಲೂ ಸಹ ನಾವು ರೋಗವನ್ನು ಹಿಮ್ಮೆಟ್ಟಿಸಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಕಾರಣ, ನಮ್ಮಲ್ಲಿರುವಂತಹ ರೋಗ ನಿರೋಧಕ ಶಕ್ತಿಯ ಕೊರತೆ. ಹಾಗಾದರೆ ನಾವು ಹೇಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೋಬಹುದು? ನಮ್ಮ ಸುತ್ತಮುತ್ತಲೇ ಸಿಗುವಂತಹ ಸಸ್ಯ ಸಂಪನ್ಮೂಲವನ್ನು ಬಳಸಿಕೊಂಡು ನಮ್ಮ ಆಹಾರ ಪದ್ಧತಿಯನ್ನು ಬದಲಾವಣೆ ಮಾಡಿಕೊಳ್ಳೋದ್ರಿಂದ ನಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಿಸ್ಕೋಬಹುದು. ನಮ್ಮ ಆಹಾರ ಪದ್ಧತಿಯನ್ನೇ ನಾವು ಆಯುರ್ವೇದ ಅಂತ ಕರಿತೀವಿ. ಆಯುರ್ವೇದಕ್ಕೆ ಸುಮಾರು 5,000 ವರ್ಷಗಳ ಇತಿಹಾಸವಿದೆ. ಆಯು ಅಂದರೆ ಆಯಸ್ಸು, ವೇದ ಅಂದರೆ ಜ್ಞಾನ. ಆಯುರ್ವೇದವು ಅಥರ್ವರ್ಣ ವೇದದ ಉಪವೇದ ಅಂತ ಕೂಡ ಕರಿತೀವಿ. ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿದ್ದಾಗ ಸಮಾಜದಲ್ಲಿ 90% ಜನರಿಗೆ ಯಾವುದೇ ಚಿಕಿತ್ಸೆಯ ಅವಶ್ಯಕತೆ ಇಲ್ಲದೇನೆ ರೋಗಗಳನ್ನು ಗುಣಪಡಿಸ್ಬೋದು. ಹಾಗಾಗಿ ನಮ್ಮ ಪ್ರಕೃತಿಯಲ್ಲಿ ಸಿಗುವಂತಹ ಗಿಡಮೂಲಿಕೆಗಳ ಬಗ್ಗೆ ಪ್ರತಿಯೊಬ್ಬ ವ್ಯಕ್ತಿಯು ತಿಳಿಯುವಂಥದ್ದು ಬಹಳ ಮುಖ್ಯವಾಗಿದೆ. ಭಾರತದಲ್ಲಿ ಸಿಗುವ ಮಸಾಲೆ ಪದಾರ್ಥಗಳಲ್ಲಿ ಅರಿಶಿಣವೂ ಒಂದು. ಇದನ್ನು ಕೇವಲ ಮಸಾಲ ಪದಾರ್ಥಗಳಲ್ಲಿ ಉಪಯೋಗಿಸುವುದಿಲ್ಲ, ಬದಲಾಗಿ ಸಾವಿರಾರು ವರ್ಷಗಳಿಂದ ಆಯುರ್ವೇದದಲ್ಲಿ ಅರಿಶಿಣವನ್ನು ಔಷಧಿಯಾಗಿ ಉಪಯೋಗಿಸ್ತಾ ಇರ್ತಕ್ಕಂಥದ್ದು. ಅರಿಶಿಣದಲ್ಲಿ ಆ್ಯಂಟಿ ಆಕ್ಸಿಡೆಂಟ್, ಆ್ಯಂಟಿ ಇನ್ಫ್ಲೋಮೇಟರಿ, ಆ್ಯಂಟಿ ಮೈಕ್ರೋವೈಲ್ ಹಾಗೆ ಆ್ಯಂಟಿ ಕ್ಯಾನ್ಸರ್ನಂತಹ ಪ್ರಾಪರ್ಟಿಗಳಿರುವುದರಿಂದ ಅರಿಶಿಣವನ್ನು ಸೇವಿಸುವುದರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಉಪಯೋಗ ಆಗ್ತಕ್ಕಂಥದ್ದು. ಹಾಗೆಯೇ ಅರಿಶಿಣದಲ್ಲಿ ಗ್ಲೂಟಾಥಯನ್ ಎನ್ನುವಂತಹ ನ್ಯೂಟ್ರಿಷನ್ ಇರುವುದರಿಂದ ಇದು ಚರ್ಮದಲ್ಲಿ ಮೆಲನಿನ್ ಪ್ರೊಡಕ್ಷನನ್ನು ಕಡಿಮೆ ಮಾಡುತ್ತದೆ. ಹಾಗೆಯೇ ತ್ವಚೆಯ ಹೊಳಪನ್ನು ಹೆಚ್ಚಿಸುವುದಕ್ಕೆ ಸಹಾಯಕವಾಗಿರ್ತಕ್ಕಂಥದ್ದು. ಶುದ್ಧ ಅರಿಶಿಣವನ್ನು ನಾವು ಸೇವಿಸುವುದರಿಂದ ಇದು ನಮ್ಮ ರಕ್ತವನ್ನು ಶುದ್ಧೀಕರಿಸುತ್ತೆ, ಹಾಗೆಯೇ ರಕ್ತ ಸಂಚಾರವನ್ನು ಇಂಪ್ರೂವ್ ಮಾಡುತ್ತೆ, ಹಾಗೆಯೇ ರಕ್ತನಾಳಗಳನ್ನು ಬಲಿಷ್ಠಗೊಳಿಸುತ್ತದೆ, ಹಾಗೆಯೇ ರಕ್ತನಾಳಗಳಲ್ಲಿ ಇರುವಂತಹ ಕೆಟ್ಟ ಕೊಬ್ಬನ್ನು ಕರಗಿಸುವುದಕ್ಕೆ ಅರಿಶಿಣವು ಸಹಾಯಕವಾಗಿರ್ತಕ್ಕಂಥದ್ದು. ನುಗ್ಗೆ ಸೊಪ್ಪನ್ನು ಸಹ ಆಯುರ್ವೇದದಲ್ಲಿ ಔಷಧಿಯಾಗಿ ಬಳಕೆ ಮಾಡ್ತಾ ಇದ್ದಾರೆ. ಕಣ್ಣಿನ ಸಮಸ್ಯೆಗೆ ನುಗ್ಗೆ ಸೊಪ್ಪು ತುಂಬಾ ಸಹಾಯಕವಾಗಿದೆ. ಕಣ್ಣಿಗೆ ಇನ್ಫೆಕ್ಷನ್ ಆದಾಗ ನುಗ್ಗೆ ಸೊಪ್ಪಿನ ಎಲೆಗಳ ಪೇಸ್ಟ್ ಮಾಡಿ ಕಣ್ಣಿಗೆ ಅಪ್ಲೈ ಮಾಡ್ಕೋಬಹುದು. ನುಗ್ಗೆ ಸೊಪ್ಪನ್ನು ನಿಯಮಿತವಾಗಿ ಬಳಕೆ ಮಾಡುವುದರಿಂದ ನಮ್ಮ ದೇಹದಲ್ಲಿರುವ ಬಹುತೇಕ ಎಲ್ಲ ನೋವುಗಳು ಕಡಿಮೆ ಆಗುತ್ತವೆ. ಏಕೆಂದರೆ ನುಗ್ಗೆ ಸೊಪ್ಪಿನಲ್ಲಿ ಆ್ಯಂಟಿ ಇನ್ಫ್ಲೋಮೇಟರಿ ಪ್ರಾಪರ್ಟಿ ತುಂಬಾ ಚೆನ್ನಾಗಿದೆ. ಹಾಗೆಯೇ ನುಗ್ಗೆ ಸೊಪ್ಪಿಗೆ ರಕ್ತವನ್ನು ಶುದ್ಧೀಕರಣ ಮಾಡುವ ಗುಣವಿದೆ. ಹಾಗಾಗಿ ಇದು ಮೊಡವೆಗಳಿಗೆ ಹಾಗೆಯೇ ಮುಖದ ಮೇಲಿರುವ ಕಪ್ಪು ಕಲೆಗಳನ್ನು ಕಡಿಮೆ ಮಾಡುವುದಕ್ಕೆ ಅನುಕೂಲವಾಗಿದೆ. ನುಗ್ಗೆ ಸೊಪ್ಪನ್ನು ಅಡುಗೆಯಲ್ಲಿ ಬಳಸುವುದರಿಂದ ಇದು ಜೀರ್ಣಶಕ್ತಿಯನ್ನು ಹೆಚ್ಚಿಸುತ್ತದೆ, ಹಾಗೆಯೇ ದೇಹದಲ್ಲಿ ಅನವಶ್ಯಕವಾಗಿರುವ ಕೊಬ್ಬನ್ನು ಕಡಿಮೆ ಮಾಡುವುದಕ್ಕೆ ಅನುಕೂಲವಾಗಿದೆ. ಹಾಗಾಗಿ ನುಗ್ಗೆ ಸೊಪ್ಪನ್ನು ಸೇವಿಸುವುದರಿಂದಾಗಿ ಹಾರ್ಟಿಗೆ ಶಕ್ತಿ ಬರುತ್ತದೆ, ಹಾಗೆಯೇ ಕಣ್ಣಿನ ಶಕ್ತಿ ಹೆಚ್ಚಾಗುತ್ತದೆ, ಜೊತೆಯಲ್ಲಿ ಕಫ ಸಮಸ್ಯೆಯನ್ನು ಕಡಿಮೆ ಮಾಡುವುದಕ್ಕೆ ಸಹಾಯಕವಾಗಿದೆ. ರಿಫ್ರೆಶ್ಮೆಂಟ್ ಅಂತ ಜಾಹೀರಾತುಗಳಲ್ಲಿ ಕೇಳ್ತಾನೇ ಇರ್ತೀವಿ. ಅದು ಬೇರೆ ಏನೂ ಅಲ್ಲ, ಪುದೀನ. ಬೇಸಿಗೆಯಲ್ಲಿ ಪುದೀನವನ್ನು ಬಳಕೆ ಮಾಡುವುದರಿಂದ ದೇಹ ತಂಪಾಗುತ್ತೆ, ಉಷ್ಣತೆ ಸಮತೋಲದಲ್ಲಿ ಇರುತ್ತೆ, ಪಿತ್ತ ಪ್ರಕೋಪ ಕಡಿಮೆ ಆಗುತ್ತೆ ಅಂತ ಆಯುರ್ವೇದದಲ್ಲಿ ಹೇಳಿದೆ.
ಆಯುರ್ವೇದದಲ್ಲಿ ಕಪ್ಪು ಜೀರಿಗೆಯನ್ನು ಔಷಧಿಯ ರೂಪದಲ್ಲಿ ನೂರಾರು ವರ್ಷಗಳಿಂದ ಬಳಸಲಾಗುತ್ತಿದೆ. ಇದು ಕ್ಯಾನ್ಸರ್ ಬರುವುದರಿಂದ ತಡೆಯುತ್ತದೆ, ಅಸ್ತಮ ಮತ್ತು ಅಲರ್ಜಿಯಿಂದ ಪರಿಹಾರವನ್ನು ಒದಗಿಸುತ್ತದೆ ಮತ್ತು ಹೊಟ್ಟೆಯ ತೊಂದರೆಯನ್ನು ಸರಿಪಡಿಸುತ್ತದೆ. ಆಡಸೋಗೆ ಔಷಧೀಯ ಗುಣಗಳನ್ನು ಮೈತುಂಬಿಕೊಂಡಿರುವಂತಹ ಸಸ್ಯ. ಉಷ್ಣ ಗುಣವನ್ನು ಹೊಂದಿರುವಂತಹ ಈ ಸಸ್ಯ ನೆಗಡಿ, ಕೆಮ್ಮು ಇಂತಹ ಮುಂತಾದ ಸಾಮಾನ್ಯ ಕಾಯಿಲೆಗಳಿಗೆ ರಾಮಬಾಣದಂತಿದೆ. ಈ ಸಸ್ಯದಿಂದ ಒಂದು ಸೊಪ್ಪಿನ ರಸವನ್ನು ತಯಾರಿಸುತ್ತಾರೆ. ಈ ಸೊಪ್ಪಿನ ರಸ ಕಹಿಯಾಗಿದ್ದರೂ ಕೂಡ ಇದರಲ್ಲಿ ಔಷಧಿಯ ಖಜಾನೆಯನ್ನು ಹೊಂದಿದೆ. ವಿಷ್ಣುಕಾಂತಿ ಈ ಮೂಲಿಕೆಯನ್ನು ಪೂರ್ವ ಏಷ್ಯಾದ ಔಷಧಿಗಳಲ್ಲಿ ಒಂದಾಗಿದೆ. ಇದನ್ನು ಮಾನಸಿಕ ಹಾಗೂ ನೆಕ್ರೋಫಿಕ್ ಗುಣಲಕ್ಷಣಗಳನ್ನು ಕಡಿಮೆಯಾಗಿಸಲು ಬಳಸುತ್ತಾರೆ, ಹಾಗೂ ಜ್ವರ ಮತ್ತು ಟಾನಿಕ್ಗಳಲ್ಲಿ ಬಳಸುತ್ತಾರೆ, ಹಾಗೂ ಮೆಮೊರಿ ನಷ್ಟಕ್ಕೆ ಕೂಡ ಇದನ್ನು ಬಳಸುತ್ತಾರೆ. ವಿಶೇಷವಾಗಿ ಕರಳಿನ ಸಂಬಂಧಿಸಿದಂತೆ ರೋಗಗಳು ಹಾಗೂ ಬೇದಿ ಇದನ್ನು ಔಷಧಿಯಾಗಿ ಬಳಸುತ್ತಾರೆ. ಗರಿಕೆ ಹುಲ್ಲನ್ನು ಜಲೋದರ ಅನ್ನೋ ಒಂದು ರೋಗಕ್ಕೂ ಕೂಡ ಔಷಧಿಯಾಗಿ ಬಳಸುತ್ತಾರೆ, ಹಾಗೂ ಮೂತ್ರಜನಕಾಂಗ ಮತ್ತು ಜನನಾಂಗಗಳ ಒಂದು ಕೆಲವು ರೋಗಕ್ಕೆ ಇದರಿಂದ ಔಷಧಿಯನ್ನು ತಯಾರಿಸುತ್ತಾರೆ, ಹಾಗೂ ರಕ್ತಸ್ರಾವವನ್ನು ತಡೆಯಲು ಕೂಡ ಇದನ್ನು ಔಷಧಿಯಾಗಿ ಬಳಸುವುದುಂಟು. ಗರುಗದ ಗಮ್ಮತ್ತು ಗೊತ್ತಾದರೆ ಗಿಡ ಬೆಳೆಸೋದು ಗ್ಯಾರಂಟಿ. ಅಷ್ಟಿಲ್ಲದೆ ಕರೀತಾರ ಭೃಂಗರಾಜ ಅಂತ. ಗರುಗ 1-2 ಅಡಿ ಎತ್ತರ ಬೆಳೆದು ನೆಲದಲ್ಲಿಯೇ ಹರಡುವ ಸಣ್ಣ ಗಿಡ. ನೀರಿರುವ ಜಾಗ, ನೀರು ನಿಲ್ಲುವ ಜಾಗದಲ್ಲಿ ಬೆಳೆಯುವ ಒಂದು ಸಣ್ಣ ಸಸ್ಯವಾಗಿದೆ. ಭೃಂಗರಾಜ, ಕೇಶರಾಜ ಆಯುರ್ವೇದದಲ್ಲಿ ಬಳಕೆ ಇರುವ ಹೆಸರುಗಳು. ಭೃಂಗರಾಜ ಗಿಡವನ್ನು ಔಷಧಿ ತಯಾರಿಕೆಯಲ್ಲಿ ಬಳಸುತ್ತಾರೆ. ರುಚಿಯಲ್ಲಿ ಕಹಿ ಇರುವ ಇದು ಕಫ, ವಾತ ಸಂಬಂಧದ ತೊಂದರೆ, ರಕ್ತಹೀನತೆ, ಕೆಮ್ಮು, ದಮ್ಮು, ಚರ್ಮದ ಕಾಯಿಲೆ, ಕೂದಲು ಉದುರುವುದು ಮುಂತಾದವುಗಳನ್ನು ನಿವಾರಿಸುತ್ತದೆ. ಭೃಂಗರಾಜ ಗಿಡದ ರಸವನ್ನು ಸೇವಿಸಿದರೆ ರಕ್ತಹೀನತೆ ಕಡಿಮೆಯಾಗುತ್ತದೆ. ಇಸುಬು, ಹುಳುಕಡ್ಡಿ, ಬೊಕ್ಕೆ, ಚಿಬ್ಬು ಮುಂತಾದ ತೊಂದರೆಗಳ ನಿವಾರಣೆಯಾಗುತ್ತದೆ. ಇದೇ ಕಣ್ರಿ ಗರುಗದ ಗಮ್ಮತ್ತು. ನಾವೀಗ ಅಂಟುವಳಕಾಯಿಯ ಔಷಧಿ ಗುಣಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೂಲತಃ ಉತ್ತರ ಭಾರತದಲ್ಲಿ ಹೆಚ್ಚಾಗಿ ಕಾಣಿಸಿರುವ ಅಂಟುವಾಳ ಇತ್ತೀಚಿನ ದಿನಗಳಲ್ಲಿ ದಕ್ಷಿಣದಲ್ಲೂ ಸಹ ಯಥೇಚ್ಛವಾಗಿ ಕಾಣಬಹುದಾದ ವೃಕ್ಷವಾಗಿದೆ. ಕನ್ನಡದಲ್ಲಿ ಅಂಟುವಾಳ, ನೊರೆಕಾಯಿ, ತೊಗಟೆ ಮರ, ಅಮ್ಮಟಳಕಾಯಿ ಇತ್ಯಾದಿ ಹೆಸರಿನಲ್ಲಿ ಕರೆಯುತ್ತಾರೆ. ಅಂಟುವಾಳದ ಸಾಮಾನ್ಯ ಉಪಯೋಗವೆಂದರೆ ಅಂಟುವಾಳದ ಕಾಯಿಗಳನ್ನು ಒಣಗಿಸಿ ಪುಡಿ ಮಾಡಿಕೊಂಡು ಶಾಂಪುವಿನಂತೆ ತಲೆ ಕೂದಲಿಗೆ ಹಚ್ಚಿಕೊಂಡು ಸ್ನಾನ ಮಾಡುವುದರಿಂದ ಕೂದಲು ಘನವಾಗಿಯೂ ಕೋಮಲವಾಗಿಯೂ ಬೆಳೆಯುತ್ತದೆ. ಜೊತೆಗೆ ಕೂದಲು ಉದುರುವಿಕೆಯನ್ನು ತಡೆಗಟ್ಟುತ್ತದೆ. ಅಂಟುವಾಳದ ಪುಡಿಯನ್ನು ಫೇಸ್ ವಾಶ್ ಮತ್ತು ಹ್ಯಾಂಡ್ ವಾಶ್ ಉತ್ಪನ್ನದಲ್ಲಿ ಬಳಸುತ್ತಾರೆ. ಹಾಗೆಯೇ ಚೇಳು, ಜರಿ ಅಥವಾ ಮುಂತಾದ ಕೀಟಗಳು ಕಚ್ಚಿದಾಗ ಅಂಟುವಾಳದ ಕಾಯಿಗಳನ್ನು ಅರೆದು ಅದರ ಗಂಧವನ್ನು ಲೇಪಿಸುವುದರಿಂದ ನೋವು ಕಡಿಮೆಯಾಗುತ್ತದೆ. ಇದಿಷ್ಟು ಔಷಧೀಯ ಗುಣಗಳು ಈ ಅಂಟುವಾಳ ಕಾಯಿಯಲ್ಲಿ ನಾವು ನೋಡಬಹುದು. ಇನ್ನೊಂದು ಪ್ರಮುಖವಾದ ಆಯುರ್ವೇದದ ಗುಣವಿರುವ ಒಂದು ಸಸ್ಯ ಯಾವುದಪ್ಪ ಅಂತ ಹೇಳಿದ್ರೆ ಅಶ್ವಗಂಧ. ಅಶ್ವಗಂಧ ಇದು ಪ್ರಾಚೀನ ಆಯುರ್ವೇದಿಕ್ ಔಷಧಿಯಾಗಿದೆ. ಅಶ್ವಗಂಧವು ಆಯುರ್ವೇದದ ಪ್ರಮುಖ ಗಿಡಮೂಲಿಕೆಗಳಲ್ಲಿ ಒಂದಾಗಿದೆ. ಇದು ಒತ್ತಡವನ್ನು ನಿವಾರಿಸಲು ಮತ್ತು ಶಕ್ತಿಯ ಮಟ್ಟವನ್ನು ಹೆಚ್ಚಿಸಲು, ಏಕಾಗ್ರತೆಯನ್ನು ಸುಧಾರಿಸಲು ಇದನ್ನು 3000 ವರ್ಷಗಳ ಹಿಂದಿನಿಂದ ಬಳಸಲಾಗುತ್ತಿದೆ. ಅಶ್ವಗಂಧಕ್ಕೆ ಅಶ್ವಗಂಧ ಎಂಬ ಹೆಸರು ಏಕೆ ಬಂತು ಗೊತ್ತಾ? ಏಕೆಂದರೆ ಅಶ್ವ ಅಂತೇಳಿದ್ರೆ ಕುದುರೆಯ ಶಕ್ತಿ, ಗಂಧ ಅಂತೇಳಿದ್ರೆ ವಾಸನೆ. ಇವೆರಡನ್ನೂ ಸೂಚಿಸುವಂತಹದ್ದಕ್ಕೆ ನಾವೇನಂತ ಕರಿತೀವಿ? ಅಶ್ವಗಂಧ ಅಂಥೇಳಿ ಕರಿತೀವಿ. ಅಶ್ವಗಂಧದ ಹೆಚ್ಚಿನ ಪ್ರಯೋಜನ ಏನೆಂದರೆ ಅದರಲ್ಲಿ ವಿಥಾನೋಲೈಟ್ ಇರುವುದರಿಂದ ಇದು ಉರಿಯೂತ ಮತ್ತು ಗೆಡ್ಡೆಯ ಬೆಳವಣಿಗೆಯ ವಿರುದ್ಧ ಹೋರಾಟವನ್ನು ಮಾಡುತ್ತದೆ, ಹಾಗೂ ರಕ್ತದಲ್ಲಿರುವ ಸಕ್ಕರೆಯ ಮಟ್ಟವನ್ನು ಕಡಿಮೆ ಮಾಡುತ್ತದೆ. ಇದು ಹಲವಾರು ರೀತಿಯ ಕ್ಯಾನ್ಸರ್ಗಳಿಗೆ ರಾಮಬಾಣವಾಗಿದೆ. ಇದಿಷ್ಟು ಔಷಧೀಯ ಗುಣಗಳು ಈ ಅಶ್ವಗಂಧದಲ್ಲಿದೆ. ಪಪ್ಪಾಯಿಯನ್ನು ಕ್ರಿಸ್ಟೋಫರ್ ಕೊಲಂಬಸ್ ದೇವತೆಗಳ ಹಣ್ಣು ಎಂದು ಕರೆದಿದ್ದಾರೆ. ಪಪ್ಪಾಯಿಯಲ್ಲಿ ಹೇರಳವಾಗಿ ವಿಟಮಿನ್ ಸಿ ಇರುತ್ತೆ.
ಪಪ್ಪಾಯಿಯನ್ನು ತಿನ್ನೋದ್ರಿಂದ ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಉತ್ಪತ್ತಿ ಕಡಿಮೆ ಆಗುತ್ತೆ, ಹಾಗೆ ತೂಕವೂ ಸಹ ಇಳಿಯುತ್ತೆ. ಪಪ್ಪಾಯಿ ತಿನ್ನೋದ್ರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ. ಈ ಪಪ್ಪಾಯಿಯಲ್ಲಿನ ವಿಟಮಿನ್ ಎ ನಮ್ಮ ಕಣ್ಣುಗಳಿಗೆ ಅತ್ಯಂತ ಅಗತ್ಯ. ಕಣ್ಣು ಮಂಜಾಗುವುದು, ಹಾಗೆ ಕಣ್ಣಿನಲ್ಲಿ ಪೊರೆ ಬರುವುದು ಮುಂತಾದ ಕಣ್ಣುಗಳಿಗೆ ಸಂಬಂಧಿಸಿದಂತಹ ಸಮಸ್ಯೆಗಳು ಈ ಪಪ್ಪಾಯಿಯ ಸೇವನೆಯಿಂದ ದೂರ ಆಗುತ್ತೆ. ಬೇವು ಭಾರತೀಯ ಜನಜೀವನದಲ್ಲಿ ಹಾಸುಹೊಕ್ಕಾದಂತಹ ಒಂದು ಮರ. ಬೇವನ್ನು ಚರ್ಮದ ಸಂರಕ್ಷಣೆಯಲ್ಲಿ ಹೆಚ್ಚು ಬಳಸ್ತೇವೆ. ಬೇವನ್ನು ಚಿಕನ್ ಪಾಕ್ಸ್ಗಳಾದಾಗ ಬಳಸ್ತೇವೆ. ಹಾಗೆ ಈ ಬೇವು ಗಂಟಲು ನೋವನ್ನು ಶಮನ ಮಾಡುತ್ತೆ. ಕಣ್ಣಿನ ಸೋಂಕಿಗೆ ಒಳಗಾದವರು ಕುದಿಸಿ ತಣಿಸಿದ ಬೇವಿನೆಲೆಗಳ ನೀರಿನಿಂದ ಕಣ್ಣನ್ನು ಸ್ವಚ್ಛಗೊಳಿಸಿದರೆ ಸೋಂಕು ನಿವಾರಣೆಯಾಗುತ್ತೆ. ಉರಿಯೂತ ಹಾಗೂ ಹುಣ್ಣುಗಳ ನಿವಾರಣೆಗೆ ಈ ಬೇವಿನೆಲೆಗಳ ಪೇಸ್ಟನ್ನು ಹಚ್ಚಲಾಗುತ್ತೆ. ಕುದಿಸಿದ ಬೇವಿನೆಲೆಗಳ ನೀರನ್ನು ಕುಡಿಯೋದ್ರಿಂದ ಮಲೇರಿಯಾದಂತಹ ಜ್ವರ ಕೂಡ ಶಮನವಾಗುತ್ತೆ. ಎಕ್ಕ ಗಿಡವು ಭಾರತದ ಎಲ್ಲಾ ಪ್ರದೇಶಗಳಲ್ಲಿ ಸಿಗುವಂಥದ್ದು. ಎಕ್ಕ ಗಿಡದಲ್ಲಿ ಗುಲಾಬಿ ಮತ್ತೆ ನೀಲಿ ಬಣ್ಣದ ಹೂಗಳಿರುವಂತಹ ಸಸ್ಯಗಳನ್ನ ಎಲ್ಲಾ ಕಡೆ ಸಿಗುವುದನ್ನ ನಾವು ಕಾಣ್ತೇವೆ. ಹಾಗೆ ಈ ಬಿಳಿ ಎಕ್ಕೆ ಗಿಡವನ್ನ ನಾವು ಸಿಗುವಂಥದ್ದು ನೋಡುವಂಥದ್ದು ತುಂಬಾ ವಿರಳ. ಇದನ್ನ ಶ್ವೇತಾರ್ಕ ಅಂತ ಹೇಳಿ ಕರೀತಾರೆ. ಈ ಗಿಡ 6ರಿಂದ 7 ಅಡಿ ಎತ್ತರದಲ್ಲಿ ಬೆಳೆಯುತ್ತೆ. ಜೊತೆಗೆ 4ರಿಂದ 5 ಅಡಿ ವಿಸ್ತಾರವಾಗಿ ಹರಡಿಕೊಂಡಿರುವಂತಹ ಒಂದು ಗಿಡವಾಗಿರುತ್ತೆ. ಈ ಗಿಡದ ಔಷಧಿ ಗುಣಗಳು ಏನು ಅಂತ ಹೇಳೋದಾದ್ರೆ, ಯಾವುದೇ ಕ್ರಿಮಿಕೀಟಗಳು, ಕಜ್ಜಿ, ಊತ, ಉರಿ ನಿಮಗೆ ಬಾಧಿಸುತ್ತಿದ್ದ ಸಂದರ್ಭದಲ್ಲಿ ಈ ಎಕ್ಕದ ಹಾಲನ್ನ ಅದರ ಮೇಲೆ ಲೇಪಿಸಿದರೆ ಅದರ ಉರಿ ಶಮನವಾಗುತ್ತೆ ಅಂತ ಹೇಳಿ ಮೊದಲಿಂದಲೂ ಇದನ್ನ ಬಳಸ್ತಾ ಬಂದಿದ್ದಾರೆ. ಅದೇ ರೀತಿ ಅಂಗಾಲಿನಲ್ಲಿ ಮುಳ್ಳು ಸೇರಿಕೊಂಡಿದ್ದರೆ ಮುಳ್ಳನ್ನ ನಿಧಾನವಾಗಿ ತೆಗೆದ ನಂತರ ಈ ಎಕ್ಕದ ಗಿಡದ ಹಾಲನ್ನ ಆ ಜಾಗಕ್ಕೆ ಹಾಕುವುದರಿಂದ ಮುಳ್ಳಿನ ವಿಷದ ಬಾಧೆ ನಿವಾರಣೆ ಆಗುತ್ತೆ. ಮತ್ತು ಯಾವುದೇ ರೀತಿಯಾದಂತಹ ಬೆನ್ನು ನೋವು ಅಥವಾ ಮಂಡಿ ನೋವಿನ ಸಮಸ್ಯೆ ಇದ್ದರೆ ಈ ಎಕ್ಕದ ಗಿಡದ ಎಲೆಯನ್ನ ಬೆಂಕಿಯ ಕೆಂಡದ ಶಾಖದಲ್ಲಿ ನಾವು ಆ ನೋವಿರುವಂತಹ ಭಾಗಕ್ಕೆ ಅಥವಾ ಮುಕ್ತವಿರುವಂತಹ ಭಾಗಕ್ಕೆ ಶಾಖವನ್ನು ನೀಡುವುದರಿಂದ ಅದರ ನೋವು ಆದಷ್ಟು ಬೇಗ ನಿಮಗೆ ನಿವಾರಣೆ ಆಗುತ್ತೆ. ಇದಿಷ್ಟು ಸಾಮಾನ್ಯವಾಗಿ ನಮಗೆ ತಿಳಿದಿರುವಂತಹ ಎಕ್ಕೆ ಗಿಡದ ಉಪಯೋಗ ಅಥವಾ ಲಾಭಗಳು. ಮುಟ್ಟಿದರೆ ಮುನಿ ಗಿಡ ಅಥವಾ ನಾಚಿಕೆ ಮುಳ್ಳು ಅಂತ ಹೇಳಿ ನಾವು ಈ ಗಿಡವನ್ನ ಕರೀತೇವೆ. ಇದನ್ನ ಇಂಗ್ಲಿಷ್ ನಲ್ಲಿ ಟಚ್ ಮಿ ನಾಟ್ ಅಂತಲೂ ಈ ಗಿಡಕ್ಕೆ ಕರೀತಾರೆ. ಈ ಗಿಡದಲ್ಲಿ ಅನೇಕ ಔಷಧಿ ಗುಣಗಳ ಇರೋದನ್ನು ನಾವು ನೋಡಿದ್ದೇವೆ. ಈ ಗಿಡವನ್ನ ನೀವು ನಿಮ್ಮ ಮನೆ ಅಕ್ಕಪಕ್ಕದಲ್ಲಿ ಅಥವಾ ನಿಮ್ಮ ತೋಟದಲ್ಲಿ ನೀವು ಇದನ್ನ ಸಾಮಾನ್ಯವಾಗಿ ಕಾಣ್ತೀರಾ. ಈ ಗಿಡದ ಹೂವು, ಬೇರು ಮತ್ತೆ ಕಾಂಡದಲ್ಲಿ ಔಷಧಿ ಗುಣ ಅತಿ ಹೆಚ್ಚಿನದಾಗಿ ಇರುತ್ತೆ. ದೇಹದ ಯಾವುದೇ ಭಾಗದಲ್ಲಿ ಊತ, ನೋವು ಅಥವಾ ಕಾಣಿಸಿಕೊಂಡ್ರೆ ಈ ಗಿಡದ ರಸವನ್ನು ಅರೆದು ಅದನ್ನ ಕಾಟನ್ ಬಟ್ಟೆಯಲ್ಲಿ ಕಟ್ಟಿದರೆ ಊತ ಬಹುಬೇಗನೆ ವಾಸಿಯಾಗುತ್ತೆ. ಇದು ಇದರ ಅತ್ಯಂತ ಪ್ರಮುಖವಾದಂತಹ ಔಷಧಿ ಗುಣ. ಇನ್ನೊಂದು ಪ್ರಮುಖವಾದಂತಹ ಗುಣ ಅಂದ್ರೆ ಯಾವುದೇ ರೀತಿಯ ಮೊಡವೆ ಕಲೆಗಳು ಇರುವಂತಹ ಜಾಗಕ್ಕೆ ಈ ಗಿಡದ ರಸವನ್ನ ತೆಗೆದು ಲೇಪಿಸುವುದರಿಂದ ಮೊಡವೆ ಕಲೆಗಳು ಆದಷ್ಟು ಬೇಗ ನಿವಾರಣೆ ಆಗುತ್ತೆ. ಮತ್ತೊಂದು, ಯಾವುದೇ ತರದ ಚರ್ಮ ಸಂಬಂಧಿ ಕಾಯಿಲೆಗಳು ಇದ್ದರೆ ಈ ಗಿಡದ ರಸವನ್ನು ನೀವು ಹಚ್ಚುವುದರಿಂದ ಚರ್ಮ ವ್ಯಾಧಿ ನಿವಾರಣೆ ಆಗುತ್ತೆ. ಅದರ ಜೊತೆಗೆ ಈ ಗಿಡದ ರಸವನ್ನು ನೀವು ಸೇವಿಸುವುದರಿಂದ ಮೂಲವ್ಯಾಧಿಯಂತಹ ಸಮಸ್ಯೆಗಳು ನಿಮಗೆ ನಿವಾರಣೆ ಆಗುತ್ತೆ. ಇದು ಈ ಟಚ್ ಮಿ ನಾಟ್ ಅಥವಾ ಮುಟ್ಟಿದರೆ ಮುನಿ ಗಿಡದ ವಿಶೇಷತೆ. ಇನ್ನೊಂದು ಪ್ರಮುಖವಾದಂತಹ ಔಷಧಿ ಗುಣ ಇರುವಂತಹ ಸಸ್ಯ ಅಂತ ಹೇಳಿದ್ರೆ ಭದ್ರಮುಷ್ಟಿ ಅಥವಾ ಜೇಕಿನ ಗೆಡ್ಡೆ. ಈ ಜೇಕಿನ ಗೆಡ್ಡೆ ಇದೊಂದು ಜ್ವರ ನಿವಾರಕ ಔಷಧಿ ಸಸ್ಯ. ಕಳೆಯಲ್ಲಿ ಉಂಟು ಔಷಧ ನಂಟು ಎಂಬುದಾಗಿ ತೋರುವ ಸಸ್ಯಗಳಲ್ಲಿ ಭದ್ರಮುಷ್ಟಿ ಅತ್ಯಂತ ಪ್ರಮುಖವಾಗಿದೆ. ಇದನ್ನು ನೀವು ಹೊಲ, ತೋಟ ಮತ್ತೆ ತೇವಾಂಶ ಇರುವಂತಹ ಪ್ರದೇಶಗಳಲ್ಲಿ ಅಧಿಕವಾಗಿ ಬೆಳೆಯುವಂತಹ ಈ ಸಸ್ಯವನ್ನ ಕೀಳುವುದು ತುಂಬಾ ಕಷ್ಟ. ಕಾಯಿಲೆಗಳ ಕಳೆಯನ್ನ ದೂರ ಮಾಡಿ ದೇಹಕ್ಕೆ ಆರೋಗ್ಯವೆಂಬ ಕಳೆಯನ್ನ ಈ ಸಸ್ಯವು ನಮಗೆ ನೀಡುತ್ತದೆ. ಆಯುರ್ವೇದದಲ್ಲಿ ಅತ್ಯಂತ ಪ್ರಮುಖವಾಗಿ ಈ ಗಿಡವನ್ನ ಜ್ವರ ನಿವಾರಕವಾಗಿ ಇದರ ಕಷಾಯವನ್ನು ನಾವು ಸೇವಿಸ್ತಾ ಇದ್ದೇವೆ. ಭದ್ರಮುಷ್ಟಿಯ ಗೆಡ್ಡೆಯ ಕಷಾಯವನ್ನ ದಿನ 4ರಿಂದ 5 ಬಾರಿ ಕುಡಿಯುವುದರಿಂದ ಜ್ವರದಿಂದ ಉಂಟಾಗಿರುವಂತಹ ದಾಹ ಅಥವಾ ಬಾಯಾರಿಕೆ ಅನ್ನೋದು ಕಡಿಮೆಯಾಗುತ್ತದೆ. ಈ ಗೆಡ್ಡೆಯನ್ನು ಅರೆದು ಹಾಲಿನೊಡನೆ ಸೇವಿಸುವುದರಿಂದ ನರ ದೌರ್ಬಲ್ಯವು ಕಡಿಮೆಯಾಗುತ್ತೆ. ಇದು ಈ ಗಿಡದ ಅತ್ಯಂತ ಪ್ರಮುಖವಾದಂತಹ ಔಷಧಿ ಗುಣ. ಕೋವಿಡ್-19 ಪರಿಣಾಮ ಮಕ್ಕಳು ಮನೆಯಲ್ಲಿ ಇರುವಂತಾಗಿದೆ. ಕೆಲವು ಶಾಲೆಯ ಮಕ್ಕಳಿಗೆ ಆನ್ಲೈನ್ನಲ್ಲಿ ಪಾಠ ಇದ್ದರೆ ಕೆಲವು
ಯಾವುದೇ ರೀತಿಯ ಚಟುವಟಿಕೆ ಇಲ್ಲದೆ, ಸ್ನೇಹಿತರಿಲ್ಲದೆ ಮಕ್ಕಳು ಮಂಕಾಗಿದ್ದಾರೆ. ಇದರಿಂದಾಗಿ ಮಕ್ಕಳನ್ನು ಸದಾ ಚಟುವಟಿಕೆಯಿಂದ ಇರುವಂತೆ ಮಾಡಲು ಪರಿಸರ ಅಧ್ಯಯನ ಕೇಂದ್ರವು ಪ್ರತಿ ತಿಂಗಳು ಮಕ್ಕಳಿಗಾಗಿ ಒಂದೊಂದು ರೀತಿಯ ವಿನೂತನ ಸ್ಪರ್ಧೆಯನ್ನು ಏರ್ಪಡಿಸುತ್ತಿದೆ. ಹಾಗಾಗಿ ಇದೇ ತಿಂಗಳ ಡಿಸೆಂಬರ್ನಲ್ಲಿ ಔಷಧೀಯ ಸಸ್ಯಗಳು ಮತ್ತು ಮನೆಮದ್ದು ಸ್ಪರ್ಧೆಯನ್ನು ಏರ್ಪಡಿಸಿದೆ. ನಮ್ಮ ಸುತ್ತಮುತ್ತ ಸಾಕಷ್ಟು ಔಷಧೀಯ ಸಸ್ಯ ರಾಶಿ ಇದೆ. ಆದರೆ ನಾವು ಅದನ್ನು ಗುರುತಿಸದೆ ಅದರ ತಿಳಿಯದೆ ಕಡೆಯ ಗಿಡ ಎಂದುಕೊಂಡಿರುತ್ತೇವೆ. ಆದರೆ ಸಾಕಷ್ಟು ಕೆಳಗಿಡದಲ್ಲಿಯೂ ಸಹ ಔಷಧಿಯ ಗುಣವಿದೆ. ಉದಾಹರಣೆ, ಮುಟ್ಟಿದರೆ ಮುನಿ, ನೆಲದಲ್ಲಿ ಚೀಕಿನ ಗಡ್ಡೆ, ಬಲ, ಹೀಗೆ ಈ ಎಲ್ಲಾ ಸಸ್ಯಗಳಲ್ಲಿಯೂ ಸಹ ಔಷಧಿಯ ಗುಣವಿದೆ. ಕೆಲವು ಸಣ್ಣ ಪುಟ್ಟ ಕಾಯಿಲೆಗೆ ನಾವೇ ಈ ಗಿಡಗಳನ್ನು ಬಳಸಿ ಮನೆಮದ್ದು ಮಾಡಿಕೊಳ್ಳಬಹುದು. ಗೊತ್ತಿಲ್ಲದನ್ನು ಮನೆಯ ಹಿರಿಯರಿಂದ ಕೇಳಿ ತಿಳಿದುಕೊಳ್ಳಲು ಮತ್ತು ಹಿರಿಯರ ಜ್ಞಾನ ಇಂದಿನ ಪೀಳಿಗೆಗೆ ತಿಳಿಯುವಂತಾಗಲಿ ಎಂಬುದು ಪರಿಸರ ಅಧ್ಯಯನ ಕೇಂದ್ರದ ಆಶಯ. ಸ್ಪರ್ಧೆಯಲ್ಲಿ ಭಾಗವಹಿಸಿದವರ ಪೈಕಿ 10 ಮಕ್ಕಳಿಗೆ ನಗದು ಬಹುಮಾನ, 500 ರೂಪಾಯಿ ಮತ್ತು ಪ್ರಮಾಣ ಪತ್ರ ನೀಡಿ ಗೌರವಿಸಲಾಗುವುದು. ವಿದ್ಯಾರ್ಥಿಗಳೇ, ನಿಮಗೆ ತಿಳಿದಿರುವ ಕೆಲವು ಔಷಧಿ ಸಸ್ಯಗಳನ್ನು ಇದೇ ರೀತಿಯ ಫಾರ್ಮೆಟ್ನಲ್ಲಿ ನೀವು ಬರೆದು ನಮ್ಮ ವಾಟ್ಸ್ಆಪ್ ನಂಬರಿಗೆ ಕಳುಹಿಸಬೇಕು. ಅಂದ್ರೆ ಕ್ರಮ ಸಂಖ್ಯೆ, ಔಷಧಿ ಸಸ್ಯದ ಹೆಸರು, ಪೊದೆನೋ ಅಥವಾ ಕುರುಚಲಿನೋ ಅಥವಾ ಬಳ್ಳಿನೋ ಆ ಒಂದು ಸಸ್ಯ, ಹಾಗೆಯೇ ಅದು ಯಾವ ರೋಗಕ್ಕೆ ಔಷಧಿಯಾಗಿದೆ, ಮತ್ತೆ ಈ ಸಸ್ಯಗಳು ಯಾವ ಕಾಲದಲ್ಲಿ ಅಂದ್ರೆ ಯಾವ ತಿಂಗಳಿನಲ್ಲಿ ಬೆಳೀತವೆ ಮತ್ತೆ ಯಾವ ಕಾಲದಲ್ಲಿ ಆ ಸಸ್ಯ ಬೆಳೀತವೆ ಅಂತ ಹೇಳಿ ಬರೀಬೇಕು. ಹಾಗೆಯೇ ಔಷಧಿ ತಯಾರಿಕೆಯ ಕ್ರಮವನ್ನು ಕೂಡ ಬರೀಬೇಕು. ಬಳಸುವ ಭಾಗ ಮತ್ತೆ ಬಳಸುವ ವಿಧಾನ ಆಗಿರ್ಬೋದು, ಮತ್ತೆ ಯಾರಿಂದ ಮಾಹಿತಿಯನ್ನ ಸಂಗ್ರಹಿಸಿದ್ರಿ, ಅಜ್ಜನಿಂದ ಸಂಗ್ರಹಿಸ್ತಿರೋ, ಅಪ್ಪನಿಂದ ಸಂಗ್ರಹಿಸ್ತಿರೋ, ಅಥವಾ ಯಾರೋ ಅಕ್ಕಪಕ್ಕದವರಿಂದ ವಿಷಯವನ್ನು ಸಂಗ್ರಹಿಸ್ತಿರೋ ಅದನ್ನ ನೀವು ಬರೀಬೇಕು. ಹಾಗೆಯೇ ಆಹಾರವಾಗಿ ಇದನ್ನು ಬಳಸಬಹುದಾ ಅಂತೇಳಿ, ಕೊನೆಯದಾಗಿ ಸಸ್ಯವನ್ನು ನೋಡಿದ ಸ್ಥಳ, ನೀವು ಆ ಸಸ್ಯವನ್ನು ಯಾವ ಸ್ಥಳದಲ್ಲಿ ನೋಡಿದ್ರಿ, ಇದಿಷ್ಟು ವಿಚಾರಗಳನ್ನ ಸವಿಸ್ತಾರವಾಗಿ ಬರೆಯಬೇಕು. ಧನ್ಯವಾದಗಳು.